ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆ ಕಾಡು. ಈ ಕುರ್ಬಜ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿನ್ನೆಯಿಂದ ಒಂದು ವಿಚಾರ ಕೊಡಗಿನ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತುಂಬಾನೇ ಶೇರ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಕಾವೇರಿ ನದಿ ಹರಿಯುವಂತಹ ಬೇತ್ರಿ ಬಳಿ ಬೇತ್ರಿ ಸೇತುವೆಯಿಂದ ಯುವತಿಯೊಬ್ಬಳನ್ನ ಕೆಳಗೆ ಎತ್ತಿ ಹಾಕಿ ಕೊಲೆ ಮಾಡೋದಕ್ಕೆ ಇಬ್ಬರು ವ್ಯಕ್ತಿಗಳು ಯತ್ನ ಮಾಡಿದ್ರು. ಆದ್ರೆ ಅದೃಷ್ಟವಶಾತ್ ಯುವತಿ ಬದುಕುಳಿದಿದ್ದಾಳೆ. ಆ ವಿಚಾರ ತಡವಾಗಿ ಬೆಳಕಿಗೆ ಬಂದು ಈಗ ಚರ್ಚೆಗೆ ಒಳಪಡ್ತಾ ಇದೆ. ಬೇರೆ ಬೇರೆ ಆಯಾಮದಲ್ಲಿ ಅದು ಡಿಸ್ಕಸ್ ಆಗ್ತಾ ಇದೆ. ಆಕ್ಚುಲಿ ಇದು ಆಗಿರೋದು ಕಳೆದ ತಿಂಗಳು 29-30 ಆ ಟೈಮ್ 29ರಂದು. ಇದೀಗ ಹೊರಗೆ ಬಂದು ಸಾರ್ವಜನಿಕವಾಗಿ ಸುದ್ದಿ ಆಗ್ತಾ ಇರೋದು, ಚರ್ಚೆ ಆಗ್ತಾ ಇರೋದು ಇವತ್ತು ಜುಲೈ 16. ಆಲ್ಮೋಸ್ಟ್ ಅರ್ಧ ತಿಂಗಳು ಕಳೆದಿದೆ. ಏನು, ಯಾಕಾಗಿ ಅಲ್ಲಿ ಪ್ರಯತ್ನ ಆಯ್ತು, ಯಾರ ಅಲ್ಲಿ ಆ ಯುವತಿ ಯಾರು, ಜೊತೆಗೆ ಅಲ್ಲಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಬಂದಂತಹ ವ್ಯಕ್ತಿಗಳು ಯಾರು, ಪ್ರಯತ್ನಿಸಿದವರು ಯಾರು, ಎಲ್ಲವನ್ನ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ಕುರ್ಬಜ್ ಟೀಮ್ ನ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ವಿಷಯಕ್ಕೆ ಬರ್ತೀನಿ. ಗ್ರೂಪ್ಗಳಲ್ಲಿ ಹರಿದಾಡ್ತಿರುವಂತಹ ಮೆಸೇಜ್ ಏನು ಅಂತ ಒಮ್ಮೆ ನಾನು ಜಸ್ಟ್ ಬ್ರೀಫ್ ಆಗಿ ಓದ್ಬಿಡ್ತೇನೆ. ನೀವು ನೋಡಿದಿದ್ರೆ ಪರವಾಗಿಲ್ಲ. ಬೇತ್ರಿ ಸೇತುವೆ ಮೇಲಿಂದ ಯುವತಿಯನ್ನ ನದಿಗೆ ತಳ್ಳಿ ಕೊಲೆಗೆ ಯತ್ನ ತಡವಾಗಿ ಪ್ರಕರಣ ಬೆಳಕಿಗೆ. ಹಿಂದೂ ಜಾಗರಣ ವೇದಿಕೆ ತೀವ್ರ ಖಂಡನೆ ಅಂತ ವಿರಾಜಪೇಟೆ ಆಂಬ್ಯುಲೆನ್ಸ್ ಚಾಲಕ ಫ್ರೀದ್ ಅನ್ನುವಂತ ಇತ್ಯಾದಿ ಅವರ ವಿವರಗಳಿದೆ. ಅದು ಅವರ ಗುರುತು ಪರಿಚಯವನ್ನ, ಸ್ಪೆಷಲಿ ಆ ಯುವತಿಯ ಗುರುತು ಪರಿಚಯವನ್ನ ಹೇಳುವಂತ ಅಗತ್ಯ ಇಲ್ಲ. ಹೇಳಿದ್ರೆ ಮುಂದಕ್ಕೆ ಕೂಡ ಸಮಸ್ಯೆ ಆಗ್ಬೋದು, ನಮಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಆ ಕಾರಣಕ್ಕಾಗಿ ಹೇಳ್ತಾ ಇಲ್ಲ, ಕಾನೂನಾತ್ಮಕವಾಗಿ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ 29 ಅದೇ FIR ನಲ್ಲಿ ಏನೆಲ್ಲ ದಾಖಲಾಗಿದೆ ಆ ವಿಚಾರವನ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ನಾನು ವಿವರವಾಗಿ ಹೇಳಿಬಿಡ್ತೇನೆ. ಅವತ್ತು ಜೂನ್ 29ನೇ ತಾರೀಕು ಮಧ್ಯರಾತ್ರಿ ಸಮಯ, ಆಲ್ಮೋಸ್ಟ್ 1 ಗಂಟೆ ಕಳೆದಿದೆ. ನಾನಲ್ಲಿ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಆಕೆಯನ್ನ ರಕ್ಷಣೆ ಮಾಡಿದವರ ಮಾಹಿತಿಯನ್ನ ತೆಗೆದುಕೊಂಡು ಈ ವಿಚಾರವನ್ನ ಹೇಳ್ತಾ ಇದ್ದೇನೆ. ಆ ಬೇತ್ರಿ ಸೇತುವೆ ಕೆಳಗೆ ಯುವತಿಯೊಬ್ಳು ಜೋರಾಗಿ ಚೀರಾಡ್ತಾ ಇರ್ತಾಳೆ, ಆತಂಕದಲ್ಲಿ ಕಿರ್ಚಾಡ್ತಾ ಇರ್ತಾಳೆ. ನನ್ನ ರಕ್ಷಣೆಗೆ ಯಾರಾದ್ರೂ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಮೊರೆ ಇಡ್ತಾ ಇರ್ತಾಳೆ. ಇದೇನಾಗುತ್ತೆ, ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ. ಆ ಮನೆಯವರಿಗೆ ಕೇಳಿಸುತ್ತೆ. ಅಸಲಿಗೆ ಅಷ್ಟೊತ್ತಿಗೆ ಎಲ್ರು ಕೂಡ ಒಳ್ಳೆಯ ನಿದ್ದೆಯಲ್ಲಿರುವಂತಹ ಸಮಯ, ಮಧ್ಯರಾತ್ರಿ 1 ಗಂಟೆ ನಂತರದಲ್ಲಿ. ಆದ್ರೆ ಆ ಮನೆಯವರು ಎಚ್ಚರ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಸಂಬಂಧಿಕರ ಮನೆಯಲ್ಲೇನೋ ಸಾವಾಗಿರುತ್ತೆ. ಸಾವಿಗೆ ಹೋಗಿ ಬಂದ ನಂತರದಲ್ಲಿ ಇವರು ಮನೆಯಲ್ಲಿ ಅಡಿಗೆ ಮಾಡಿ ಇನ್ನೇನು ಊಟ ಮಾಡಬೇಕು. ಜೊತೆಗೆ ಫುಟ್ಬಾಲ್ ಮ್ಯಾಚ್, ವರ್ಲ್ಡ್ ಕಪ್ ಫುಟ್ಬಾಲ್ ಮ್ಯಾಚ್ ಆಗ್ತಾ ಇತ್ತು ಆ ಟೈಮ್ ನಲ್ಲಿ. ಮ್ಯಾಚ್ ನೋಡಿದಂತ ಮನೆಯ ಯುವಕರು ಏನ್ ಮಾಡ್ತಾರೆ, ಹೊರಗೆ ಬಂದಂತ ಸಂದರ್ಭದಲ್ಲಿ ಜೋರಾದ ಚೀರಾಟ ಇವ್ರಿಗೆ ಕೇಳಿಸುತ್ತೆ ಮನೆಯವರಿಗೆ. ತಕ್ಷಣಕ್ಕೆ ಮನೆಯ ಹಿರಿಯರಿಗೆ ಹೇಳ್ತಾರೆ. ಆ ಮಕ್ಕಳು ತನ್ನ ತಂದೆಗೆ ಹೇಳ್ತಾರೆ, ಅಪ್ಪ ಈ ರೀತಿ ಹೊರಗಡೆ ಕಿರ್ಚಾಡೋದು ಕೇಳ್ತಾ ಇದೆ, ಯಾರೋ ಜೋರಾಗಿ ಕೂಗಾಡ್ತಾ ಇದ್ದಾರೆ, ಏನೋ ಆಗಿರ್ಬೇಕು, ಬನ್ನಿ ಹೋಗಿ ನೋಡುವ ಅಂತ ಹೇಳಿ ಅವರು ನೇರವಾಗಿ ಬಂದು ನೋಡಿದಾಗ ಸೇತುವೆ ಕೆಳಗೆಯಿಂದ ಈ ಚೀರಾಟದ ಧ್ವನಿ ಕೇಳೋದು. ಮನೆ ಇದೆ, ನನಗೆ ಹೇಳದಲ್ಲ ಮನೆ, ಮುಸ್ತಫಾ ಅನ್ನುವಂತವರ ಮನೆ. ಮುಸ್ತಫಾ ಅವರು ಅವರ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಸೇತುವೆಯ ಮಧ್ಯಭಾಗ, ಯಾವುದೇ ಆ ಕಡೆ ಈ ಕಡೆ ತೀರದಲ್ಲ, ನಡು ಮಧ್ಯಭಾಗದಲ್ಲಿ ಕೆಳ ಬದಿಯಲ್ಲಿ ನೀರಿನೊಳಗೆ ಯುವತಿಯೊಬ್ಳು ಮುಳುಗಿದ್ದಾಳೆ. ಅಂದ್ರೆ ಸಂಪೂರ್ಣ ಒಂದು ಮುಕ್ಕಾಲು ಭಾಗ ಮುಳುಗಿದ್ದಾಳಂತೆ. ಇವರು ಟಾರ್ಚ್ ಹಾಕಿ ನೋಡಿದಾಗ ಕಾಣುತ್ತೆ. ತಕ್ಷಣಕ್ಕೆ ಏನ್ ಮಾಡ್ತಾರೆ, ಆಕೆ ಅಲ್ಲೇ ಪಕ್ಕದಲ್ಲಿ ಕಲ್ಲಿದೆ, ಅವಳ ಅದೃಷ್ಟ ಚೆನ್ನಾಗಿತ್ತು, ಅದನ್ನ ಯಾಕೆಂತ ನಾನು ಮುಂದೆ ಹೇಳ್ತೀನಿ. ಪಕ್ಕದಲ್ಲಿ ಒಂದು ಕಲ್ಲಿದೆ, ಆ ಕಲ್ಲನ್ನ ಬಲವಾಗಿ ಇಟ್ಕೊಂಡು ಅಲ್ಲಿ ನಿಂತುಕೋ, ಏನು ಭಯ ಪಡುವಂತ ಅಗತ್ಯ ಇಲ್ಲ, ನಾವು ನಿಮ್ಮನ್ನ ಸೇಫ್ ಆಗಿ ಮೇಲಕ್ಕೆ ಕರ್ಕೊಂಡು ಬರ್ತೇವೆ ಅಂತ ಹೇಳ್ತಾರೆ. ತಕ್ಷಣ ಇವರು 112ಗೆ ಫೋನ್ ಮಾಡ್ತಾರೆ. ಪೊಲೀಸ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಜೊತೆಗೆ ಮಡಿಕೇರಿಯ SP ಕಚೇರಿಗೂ ಕೂಡ ಅವ್ರು ಮಾಹಿತಿ ನೀಡಿದ್ದೇನೆ ಅಂತ ಹೇಳಿದ್ರು. SP ಕಚೇರಿಗೆ ಮಾಡಿದ್ರು ಅಥವಾ ರೂರಲ್ ಸ್ಟೇಷನ್ಗೆ ಮಾಡಿದ್ರು ಗೊತ್ತಿಲ್ಲ. ಫೋನ್ ಮಾಡಿ ತಕ್ಷಣ ಕೆಲವೇ ಹೊತ್ತಲ್ಲಿ 112 ಅವರು ಬರ್ತಾರಂತೆ. ಬಂದು ಅವರೆಲ್ಲ ಸೇರಿ ಸಾಕಾರದಲ್ಲಿ ಕೆಳಗೆ ಇಳಿದು ಹೋಗಿ ಆಕೆಯನ್ನ ನಿಧಾನಕ್ಕೆ, ಯಾರು ಈ ಮುಸ್ತಫಾ ಅವರೇ ಬೇರೆ ಒಂದಷ್ಟು ಜನರ ಸಹಕಾರದೊಂದಿಗೆ ನದಿ ತೀರಕ್ಕೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ರಕ್ಷಣೆ ಮಾಡಿದಾಗ ವಿಚಾರನ ಹೇಳ್ತಾಳೆ. ಈ ರೀತಿ ಇಷ್ಟೆಲ್ಲ ಆಗಿದೆ, ಈ ರೀತಿಯಾಗಿ ಏನೆಲ್ಲ ಆಯ್ತು ಆ ಪ್ರಕರಣವನ್ನ ಸಂಪೂರ್ಣವಾಗಿ ವಿವರಣೆಯನ್ನ ಅವರ ಮುಂದೆ ಕೊಡ್ತಾರೆ. ನಂತರ ಅವರ ಮನೆಗೆ ಕರ್ಕೊಂಡೋಗಿ ಅವರ ಮಗಳ ಬಟ್ಟೆಯನ್ನು ಈಕೆಗೆ ಹಾಕಿ ಒಂದಷ್ಟು ಉಪಚಾರ ಮಾಡಿ, ಅಲ್ಲಿ ನೀರೆಲ್ಲ ಕುಡಿಸಿ ಸಮಾಧಾನ ಮಾಡಿ ಆ ಭಯಾನಕ ವಾತಾವರಣದಿಂದ ಒಂಚೂರು ಹೊರಗೆ ತರುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡಿ, ನಂತರದಲ್ಲಿ ಪೊಲೀಸರು ಅವರು ಆಕೆಯನ್ನ ಕರೆದುಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಈ ಮಧ್ಯದಲ್ಲಿ ಆಕೆಗೆ ತಂದೆ ಇರೋದಿಲ್ಲ, ತಾಯಿಗೆ ಫೋನ್ ಮಾಡಿ ವಿಚಾರವನ್ನ ತಿಳಿಸ್ತಾರೆ. ಈ ರೀತಿ ಆಗಿದೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ. ಅದಷ್ಟು ವಿಚಾರ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಲ್ಲ, ಆಘಾತಕಾರಿ ವಿಚಾರ ಏನು ಅಂತ ಹೇಳಿದ್ರೆ, ಯಾವಾಗ
ಈ ವಿಚಾರ ತಿಳಿದು ಇವರು ರಕ್ಷಣೆಗೆ ಅಂತ ಬರ್ತಾರಲ್ಲ ಸೇತುವೆ ಮೇಲೆ, ಹಾಗೆ ಎದುರಿನ ಒಂದು ಕಾರ್ ಬರುತ್ತೆ, ಒಂದು ಬ್ಲಾಕ್ ಕಲರ್ ಕಾರ್ ಅಂತೆ. ಬಂದು ಅತಿಯಾದ ವೇಗದಿಂದ ಬಂದು ಸ್ವಲ್ಪ ಮಿಸ್ ಆಗಿದ್ರು ಕೂಡ ಯಾರು ಈ ಮುಸ್ತಫಾಗೆ ಅವ್ರ ಟೀಮ್ ಅವ್ರು ಹೋಗ್ತಾ ಇದ್ರಲ್ಲ ಅವ್ರ ಮೇಲೆನೆ ಹತ್ತಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಅವ್ರು ಮಾಡಿದ್ರು ಅನ್ನೋ ವಿಚಾರವನ್ನ ಮುಸ್ತಫಾ ಅವರೇ ಹೇಳಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಿದೆ. ಆಗ ಆ ಸಂದರ್ಭದಲ್ಲಿ ನಾವು ಪಕ್ಕದ ಕಟ್ಟೆ ಮೇಲೆ ಹತ್ತಿ ನಿಂತ್ವಿ, ಹಾಗಾಗಿ ನಾವು ಬಚಾವಾದ್ವಿ. ಇಲ್ಲಂತ ಹೇಳಿದ್ರೆ ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗ್ತಾ ಇದೆ ಅನ್ನೋ ವಿಚಾರವನ್ನು ಅವರು ಹೇಳಿದ್ರು. ಅಸಲಿಗೆ ಅಲ್ಲಿ ಇಬ್ಬರು ಯುವಕರು ಅವರಿಗೆ ಕಾಣಕ್ಕೆ ಸಿಗ್ತಾರೆ. ಇವರ ಬಂದಂತ ಸಂದರ್ಭದಲ್ಲಿ ಬಂದು ಆಕೆ ಚೀರಾಟನ ಕೇಳಿ ಬರ್ತಾರಲ್ಲ, ಬಂದಾಗ ಸೇತುವೆ ಮೇಲೆ ಒಂದು ಕಾರ್ ನಿಂತಿರುತ್ತೆ. ಕಾರ್ನ ಪಕ್ಕದಲ್ಲಿ ಇಬ್ರು ಯುವಕರು ಇರ್ತಾರೆ. ಯಾವಾಗ ಇವ್ರನ್ನ ಕಾಣ್ತಾರೆ, ಮುಸ್ತಫಾ ಅವರು ಅವ್ರ ಟೀಮ್ ಅವ್ರನ್ನ ಕಾಣ್ತಾರೆ, ತಕ್ಷಣಕ್ಕೆ ಅವರು ಕಾರ್ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ವಿರಾಜಪೇಟೆ ಕಡೆ ಕಾರ್ ಹೋಗುತ್ತೆ. ಆ ಕಾರ್ ಹೋಗುವಾಗ ಇವರೊಂದು ಚೂರು ಪಕ್ಕಕ್ಕೆ ಸರಿದ ಕಾರಣಕ್ಕಾಗಿ ಇವರು ಸೇಫ್ ಆಗಿ ಬದುಕುಳಿದ್ರು. ಇಲ್ಲದಿದ್ರೆ ಇವ್ರಿಗೂ ಕೂಡ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆ ದಟ್ಟವಾಗಿತ್ತು. ಅದಾದ ನಂತರ ಈ ಬೆಳವಣಿಗೆ ಎಲ್ಲ ಆಗೋದು, ಅವ್ರನ್ನ ಯುವತಿಯನ್ನು ನೋಡೋದು, ಅಲ್ಲಿಂದ ರಕ್ಷಣೆ ಮಾಡೋದು, ಮನೆಗೆ ಕರ್ಕೊಂಡು ಬರೋದು. ಆಮೇಲೆ ಮಾರನೇ ದಿನ ಇದು FIR ದಾಖಲಾಗುತ್ತೆ. ಅಲ್ಲಿ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಆಕೆ ಕೊಟ್ಟಂತಹ ಹೇಳಿಕೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಈಕೆ 10th ಮುಗಿಸಿದ ನಂತರದಲ್ಲಿ ಮುಂದಿನ ಎಜುಕೇಶನ್ ಮಾಡೋದಿಲ್ಲ, ಮನೆಯಲ್ಲಿ ತಾಯಿ ಮಾತ್ರ ಇರೋದು, ಜೊತೆಗೆ ತಂದೆ ತೀರ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಈಕೆ ಏನ್ ಮಾಡ್ತಾಳೆ, ಮಂಗಳೂರಿನಲ್ಲಿ ನರ್ಸಿಂಗ್ ಮಾಡೋದಕ್ಕೆ ಅಂತ ಒಂದು ಆಸ್ಪತ್ರೆಗೆ ಹೋಗ್ತಾಳೆ. ಮಂಗಳೂರಿನ ಖಾಸಗಿ ನರ್ಸಿಂಗ್ ಹೋಮ್ಗೆ ಹೋಗಿ ಅಲ್ಲಿ ನರ್ಸಿಂಗ್ ಟ್ರೈನಿಂಗ್ ಅನ್ನ ಮಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಆಕೆಗೆ ವಿರಾಜಪೇಟೆಯ ಒಬ್ಬ ವ್ಯಕ್ತಿಯ ಆಂಬ್ಯುಲೆನ್ಸ್ ಡ್ರೈವರ್ನ ಪರಿಚಯ ಆಗುತ್ತೆ. ಅಫ್ರೀದ್ ಅಂತ ಆತನ ಹೆಸರು. ಅಫ್ರೀದ್ ಅದು ಹೇಗೆ ಪರಿಚಯ ಗೊತ್ತಾ, ಏನೋ ಮಡಿಕೇರಿಯಿಂದ ನಮ್ಮ ಇಲ್ಲಿ ಏನಾದ್ರೂ ದೊಡ್ಡ ಮೇಜರ್ ಕೇಸ್ ಆದಂತಹ ಸಂದರ್ಭದಲ್ಲಿ ಮಂಗಳೂರಿಗೆ ಅಥವಾ ಮೈಸೂರಿಗೆ ರೆಫರ್ ಮಾಡ್ತೇವೆ, ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈತ ಅಫ್ರೀದ್ ಅನ್ನೋತ ಆಂಬುಲೆನ್ಸ್ ಡ್ರೈವರ್. ಕೊಡಗು ಜಿಲ್ಲೆಯಿಂದ, ಮಡಿಕೇರಿಯಿಂದ, ವಿರಾಜಪೇಟೆಯಿಂದ ಇಂತಹ ಪ್ರಕರಣಗಳಲ್ಲಿ ಪೇಷಂಟ್ ಗಳನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಈಕೆಯ ಪರಿಚಯ ಆಗೋದು. ನಮ್ಮೂರವನು, ಕೊಡಗವನು, ವಿರಾಜಪೇಟೆವನು ಸಿಕ್ಕಿದಾನಲ್ಲ ಅಂತ ಆಕೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ತಾಳೆ. ಆ ಫ್ರೆಂಡ್ಶಿಪ್ ಎಲ್ಲಿವರೆಗೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ, ಪರಸ್ಪರ ಹಣ ವಿನಿಮಯ ಮಾಡಿಕೊಳ್ಳುವವರೆಗೆ ಅದು ಮುಂದುವರಿಯುತ್ತೆ. ಒಂದಷ್ಟು ಹಣ ವಿನಿಮಯ ಅಂದ್ರೆ ಸಾಲ ಕೇಳಿದಾಗ ಸಾಲ ಕೊಡೋದು, ದುಡ್ಡು ಆ ಕಡೆ ಈ ಕಡೆ ಕೊಡುಕೊಳ್ಳುವಿಕೆ ರೀತಿಯಲ್ಲಿ ಇರುತ್ತೆ. ಜೊತೆಗೆ ಆತ ಈ ರೀತಿ ಫ್ರೆಂಡ್ಶಿಪ್ ಬೆಳೆದು ಆಕೆಯ ಕುಟುಂಬ ವರ್ಗದವ್ರ ಬಗ್ಗೆ ಕೂಡ ಎಲ್ಲ ತಿಳ್ಕೊಂಡಿರ್ತಾನೆ. ಮನೆಯಲ್ಲಿ ಯಾರಿದ್ದಾರೆ ಅವರ ಮನೆಯವರು ಕೂಡ, ಮನೆಯವರ ಪರಿಚಯ ಕೂಡ ಆತನಿಗೆ ಆಗಿರುತ್ತೆ. ಈ ಮಧ್ಯದಲ್ಲಿ ಆತನಿಗೆ ಹಣದ ಸಮಸ್ಯೆ ಇದ್ದಾಗ ಆಕೆ ಕೈಯಿಂದ ಸಾಲ ಕೇಳ್ಕೊಂಡಿರ್ತಾನೆ. ನಂತರ ಸ್ವಲ್ಪ ಟೈಮ್ ಬಿಟ್ಟು ಅದನ್ನ ವಾಪಸ್ ಕೊಟ್ಟಿರ್ತಾನೆ ಕೂಡ. ಹಾಗೆ ಮುಂದುವರ್ತಾ 2025 ಕಳೆದ ವರ್ಷ ಡಿಸೆಂಬರ್ ನಲ್ಲಿ ಒಂದು 18,000 ರೂಪಾಯಿಯನ್ನು ಆಕೆಯ ಕೈಯಿಂದ ಈತ ತೆಗೆದುಕೊಂಡಿರ್ತಾನೆ ಅಂತೆ. ಆದ್ರೆ ನಂತರದಲ್ಲಿ ವಾಪಸ್ ಕೊಟ್ಟಿರೋದಿಲ್ಲ. ಈಕೆಗೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲೆಲ್ಲ ನಾನು ಕೊಟ್ಟ ಹಣವನ್ನ ಕೊಡು, ಅರ್ಜೆಂಟ್ ಇದೆ, ಆ ರೀತಿಯೆಲ್ಲ ಕೇಳ್ಕೊಂಡ್ ಬರ್ತಾಳೆ. ಆದ್ರೆ ಆತ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ, ದುಡ್ಡು ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ನಂತರ ಆಕೆ ಅಲ್ಲಿ ಮಂಗಳೂರಲ್ಲಿ ಇದ್ಲಲ್ಲ, ಅಲ್ಲಿಂದ ಬೆಂಗಳೂರಿಗೆ ಅಲ್ಲಿ ಹೋಗಿ ಬೇರೆ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಅದಾದ ನಂತರ ಅಲ್ಲಿಯೂ ಕೂಡ ಆಕೆಗೆ ಅಲ್ಲಿ ಏನೋ ಕೆಲಸ ಇಷ್ಟ ಆಗೋದಿಲ್ವೋ ಅಥವಾ ಅಲ್ಲಿನ ವಾತಾವರಣ ಇದು ಸೆಟ್ ಆಗೋದಿಲ್ವೋ ಗೊತ್ತಿಲ್ಲ, ವಾಪಸ್ ತನ್ನ ಊರಿಗೆ ಬಂದಿರ್ತಾಳೆ. ಹಾಗೆ ಬಂದವಳು ಮನೇಲೇ ಇರ್ತಾಳೆ, ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು. ಹಣದ ಅಗತ್ಯತೆ ಇದ್ದೇ ಇರುತ್ತೆ. ಕೆಲಸಕ್ಕೆ ಹೋಗೋದ್ಮೇಲೆ ದುಡ್ಡು ಬೇಕಲ್ಲ ಜೀವನ ಸಾಗಿಸೋದಕ್ಕೆ. ಈಕೆ ಕೂಡ ಹಣದ ಅಗತ್ಯ ಬಂದಾಗ ನಾನು ಕೊಟ್ಟಂತಹ ಅಮೌಂಟ್ ಇದೆಯಲ್ಲ ಆತನಿಗೆ ಕೊಟ್ಟಿದ್ದೇನೆ, ಸಾಲ ಕೊಟ್ಟಿದ್ದೇನೆ, ವಾಪಸ್ ಸಿಕ್ಕಿದ್ದು ನನಗೆ ಏನಾದ್ರೂ ಯೂಸ್ಗೆ ಆಗ್ಬೋದು ಅನ್ನೋದ್ರ ನಿಟ್ಟಿನಲ್ಲಿ ಆತನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಅಮೌಂಟ್ ಕೊಡೋದು ಮತ್ತೆ ಕೇಳ್ತಾಳೆ. ಆದ್ರೆ ಆತ ಏನ್ ಮಾಡ್ತಾನೆ, ನಿನಗೆ ಅಮೌಂಟ್ ಎಲ್ಲ ಬೇಕಾಗಿರೋದು ಬಾ ಕೊಡ್ತೀನಿ ಅಂತ ಅಲ್ಲಿ ಹೇಳ್ತಾನೆ. ಬಟ್ ಆತ ಅಲ್ಲಿ ಪ್ಲಾನ್ ಹಾಕೋದು ಅಮೌಂಟ್ ಕೊಡೋದಕ್ಕೆ ಅಲ್ಲ. ಆ ದಿನ ಏನ್ ಮಾಡ್ತಾನೆ, 29ನೇ ತಾರೀಕು, ಯಾವಾಗ ಕಳೆದ ತಿಂಗಳು 29ನೇ ತಾರೀಕು ಈಕೆ ಫೋನ್ ಮಾಡಿದ ನಂತರದಲ್ಲಿ ಬಾ ಹೊರಗೆ ಬಾ, ರಸ್ತೆಗೆ ಬಾ ಅಂತ ಹೇಳಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಆಕೆ ಕೂಡ ಅಲ್ಲಿ ಮೂರ್ನಾಡು ಪಕ್ಕದ ಒಂದು ಗ್ರಾಮದಲ್ಲಿ ಇರುವಂತಹ ಮನೆ ಅವಳು. ಅಲ್ಲಿಂದ ಹೊರಗೆ ಬಂದು ರಸ್ತೆಗೆ ಬರ್ತಾಳೆ. ಅದು ರಾತ್ರಿ ಹೊತ್ತು 9:30 ಸಮಯ. ಆಕೆ ಆ ಟೈಮಿಗೆ ಹೋಗಿದ್ದಾಗ್ಬಹುದು. ಹೋದ ತಕ್ಷಣ ಈಕೆ ಕೈಯಿಂದ ಮೊಬೈಲ್ ಅನ್ನ ಕಿತ್ತು ರಸ್ತೆಗೆ ಎಸಿತಾರಂತೆ. ಮೊಬೈಲ್ ಹೊಡೆದೋಗುತ್ತೆ. ನಂತರದಲ್ಲಿ ಬಾ ಕಾರಲ್ಲಿ ಹತ್ತಿ ಕೂರು, ನಿಂಗೆ ಅಮೌಂಟ್ ಕೊಡ್ತೇನೆ ಅಂತ ಒಂದಷ್ಟು ಮಾತಾಡ್ಬೇಕು ಅಂತ ಹೇಳಿ ಕಾರಿಗೆ ಹತ್ತಿ ಕೂರಿಸ್ಕೊಳ್ತಾನೆ. ಆದ್ರೆ ಅಲ್ಲಿ ಕೂತಾಗ ಈಕೆಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಹಿಂದೆ ಇನ್ನೊಬ್ಬ ಯುವಕ ಇರ್ತಾನೆ. ಅಲ್ಲಿಂದ ಕಾರನ್ನ ಚಾಲನೆ ಮಾಡ್ಕೊಂಡು ನೇರವಾಗಿ ಬೇತ್ರಿ ಸೇತುವೆ ಹತ್ರ ಬಂದು ಅಲ್ಲಿ ಆಗೋದೇ ಬೇರೆ ಬೆಳವಣಿಗೆ. ಈಕೆ ದುಡ್ಡು ಕೊಡ್ತಾನೆ ಅಂತ ಬಂದಿರ್ತಾಳೆ. ಆದ್ರೆ ಅಲ್ಲಿ ಆಗೋದು ಈಕೆನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ನೇರವಾಗಿ ಬೇತ್ರಿ ಸೇತುವೆಯ ಬಳಿ ಬಂದು, ಒಂದು ವೇಳೆ ಬೇತ್ರಿ ಸೇತುವೆ ಯಾರಿಗೆ ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ, ಮಡಿಕೇರಿಯಿಂದ ವಿರಾಜಪೇಟೆ ಹೋಗೋ ಮಾರ್ಗದಲ್ಲಿ ಮೂರ್ನಾಡುವಿನ ನಂತರ ಸಿಗುತ್ತೆ ದೊಡ್ಡ ಸೇತುವೆ, ಹಳೆಯ ಸೇತುವೆ, ಕಾವೇರಿ ನದಿ ಹರಿಯುವಂತಹ ಮಾರ್ಗ ಅದು. ಕಾವೇರಿಗೆ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ವಿರಾಜಪೇಟೆ ಹಾಗೆ ಮೂರ್ನಾಡು ನಡುವೆ, ಮಡಿಕೇರಿ ನಡುವೆ ಸಂಪರ್ಕವನ್ನ ಬೆಸೆಯುವಂತಹ ಸೇತುವೆ ಅದು. ಅಲ್ಲಿಗೆ ಕರೆದುಕೊಂಡು ಹೋಗಿ, ಅಲ್ಲಿಗೆ ಸಮಯ ಸುಮಾರು 12 ಗಂಟೆ ಕಳೆದಿರುತ್ತೆ. ಇಬ್ರು ಸೇತುವೆ ಮೇಲೆ ಬಂದಾಗ ಇಬ್ರು ಕೂಡ ಇಳಿತಾರೆ ಗಾಡಿಯಿಂದ.
ಇಳಿದ ನಂತರ ನಿನಗೆ ದುಡ್ಡಲ್ಲೇ ಬೇಕಾಗಿರೋದು, ನಾನು ನಿನಗೆ ದುಡ್ಡು ಕೊಡೋದಿಲ್ಲ, ಇನ್ನ ಕಥೆ ಇಲ್ಲಿಗೆ ಮುಗಿಸೇ ಬಿಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿ ಆಕೆಯನ್ನ ಎತ್ತಿ ನದಿಗೆ ಹಾಕ್ತಾನೆ, ಕಾವೇರಿ ನದಿಗೆ. ಅಲ್ಲಿ ಆಕೆಯ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನನಗಿದು ಹೇಳಿದ್ದು ಅಲ್ಲಿ ಆಕೆಯನ್ನ ರಕ್ಷಣೆ ಮಾಡಿದ್ರಲ್ಲ ಅವರು, ಆಕೆ ಬಿದ್ದ ಜಾಗ ಅಲ್ಲಿ ನೀರಿತ್ತು, ಅಕ್ಕಪಕ್ಕದಲ್ಲಿ ಕಲ್ಲುಗಳಿದ್ವು. ಒಂದು ಚೂರು ಆ ಕಡೆ ಈ ಕಡೆ ಆಗಿದ್ರೆ ದೊಡ್ಡ ಮಟ್ಟಿಗಿನ ಅನಾಹುತ ಸಂಭವಿಸುವಂತಹ ಸಾಧ್ಯತೆ ಇತ್ತು. ಬಟ್ ಆಕೆಯ ಅದೃಷ್ಟ ಚೆನ್ನಾಗಿದ್ದ ಕಾರಣಕ್ಕಾಗಿ ಆಕೆ ಅಲ್ಲಿ ಬದುಕುಳಿದಿದ್ದಾಳೆ, ನೇರವಾಗಿ ನೀರಿಗೆ ಬಿದ್ದಿದ್ದಾಳೆ. ಸುಮಾರು ಅಡಿ ಅಂತರ ಇದೆ. ಆ ಸಮಯದಲ್ಲಿ ಮಳೆ ಕೂಡ ಇರ್ಲಿಲ್ಲ, ನೀರಿನ ಮಟ್ಟ ಕೂಡ ಕಡಿಮೆ ಇತ್ತು. ಮಳೆ ಬಂದಂತ ಸಂದರ್ಭದಲ್ಲಿ ಸೇತುವೆ ಮಟ್ಟದವರೆಗೂ ಕೂಡ ನೀರು ಬರುತ್ತೆ, ಆದ್ರೆ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರು ತಗ್ಗುತ್ತೆ. ಆ ಸಂದರ್ಭದಲ್ಲಿ ಕೂಡ ನೀರು ತಗ್ಗಿತ್ತು, ಕಲ್ಲುಗಳು ಕಾಣ್ತಾ ಇದ್ವು. ಅದೃಷ್ಟ ಎಷ್ಟರ ಮಟ್ಟಿಗೆ ಕೈ ಹಿಡಿದಿದೆ ಅಂತ ಹೇಳಿದ್ರೆ ನೇರವಾಗಿ ನೀರಿರುವ ಜಾಗಕ್ಕೆ ಬಿದ್ದಿದ್ದಾಳೆ. ಹಾಗಾಗಿ ಜೀವಂತವಾಗಿ ವಾಪಸ್ ಬರೋದಕ್ಕೆ ಸಾಧ್ಯ ಆಯಿತು. ಯಾವುದೇ ಕೂಡ ಸಣ್ಣ ಗಾಯ ಕೂಡ ಆಗಿರ್ಲಿಲ್ಲ ಅನ್ನೋಂಥ ವಿಚಾರವನ್ನ ಪ್ರತ್ಯಕ್ಷವಾಗಿ ಕಂಡವರು ಹೇಳಿದಂತ ಮಾತಿದು. ಇದಾದ ನಂತರ ಪೊಲೀಸರ ಎದುರು ಸಂಪೂರ್ಣ ಚಿತ್ರಣವನ್ನ ಆಕೆ ವಿವರಿಸಿ ಇಟ್ಟಿದ್ದಾಳೆ. ಅದರ ಆಚೆಗಿನ ಕಾರಣ ಏನಿದೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ವಿಚಾರವನ್ನು ಮಾತ್ರ ಪೊಲೀಸರ ಎದುರು ಇಟ್ಟಿದ್ದಾಳೆ. ಆ ವಿಚಾರದಲ್ಲಿ FIR ದಾಖಲಾಗಿದೆ. ಅಲ್ಲಿ ಇಬ್ಬರು, ಒಬ್ಬ ನಾರ್ತ್ ಇಂಡಿಯನ್ ಕಾರ್ಮಿಕ, ಯಾವ್ದೋ ಡ್ರೈವಿಂಗ್ ವೃತ್ತಿಯನ್ನ ಮಾಡ್ತಾ ಇದ್ದ, ಇಲ್ಲಿ ವಿರಾಜಪೇಟೆಗೆ ಬಂದು ಅನ್ನೋ ವಿಚಾರ ಇದೆ, ಸ್ಪಷ್ಟವಾಗಿ ಗೊತ್ತಿಲ್ಲ, ಅದಕ್ಕಾಗಿ ನಾನು ಅದಕ್ಕೆ ಆ ವಿಚಾರವಾಗಿ ಹೆಚ್ಚಾಗಿ ಹೇಳೋದಿಲ್ಲ. ಆದ್ರೆ ಇಬ್ರು ಇದ್ರು ಅನ್ನೋದು ಕನ್ಫರ್ಮ್. ಒಬ್ಬ ಈತ ಅಫ್ರೀದ್, ಇನ್ನೊಬ್ಬ ಆತನ ಜೊತೆಗಿದ್ದವನು. ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಅಂತೆ. ಇಬ್ಬರ ಮೇಲೆ ಕೂಡ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಈ ವಿಚಾರ ತಳಕು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಅಲ್ಲಿ ಬೇರೆ ಏನೋ ನಡೆದಿದೆ ಅನ್ನೋಂತ ವಿಚಾರದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಗೊತ್ತಿಲ್ಲ, ಏನು ಕೂಡ ಸಾಧ್ಯತೆ ಇರುತ್ತೆ, ನಾವಾಗಿ ಎಲ್ಲವನ್ನು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಯಾವ್ಯಾವ ವಿಚಾರ ಬರುತ್ತೆ, ಈಗ ಸದ್ಯಕ್ಕೆ ಆಕೆ ಹೇಳಿರುವ ವಿಚಾರ ಇಷ್ಟು. ಅದರ ಆಚೆಗಿನ ವಿಚಾರಗಳು ಏನಾದ್ರೂ ಇತ್ತು, ಕೇವಲ ಸ್ನೇಹ ಮಾತ್ರ ಇತ್ತು ಅವರ ಮಧ್ಯದಲ್ಲಿ, ಅಥವಾ ಬೇರೆ ಏನಾದ್ರೂ ವಿಚಾರಗಳಿದ್ವಾ? ಫ್ರೆಂಡ್ಶಿಪ್ ನಿಂದಾಗಿ ಕೇವಲ 18,000 ರೂಪಾಯಿ ಹಣಕ್ಕಾಗಿ ಈ ರೀತಿ ಮಾಡೋದಕ್ಕೆ ಹೋದ್ನ? ಆತನಿಂದ ಬೇರೆ ಏನಾದ್ರೂ ಡಿಮಾಂಡ್ ಇತ್ತ, ಅಥವಾ ಆತನ ಆಕ್ರೋಶ ಆಕ್ಷೇಪ ಬೇರೆ ವಿಚಾರಗಳಿಗೆ ಇತ್ತ? ಗೊತ್ತಿಲ್ಲ. ಪ್ರಶ್ನೆಗಳು ಬೇರೆ ಬೇರೆ ಆಯಾಮದಲ್ಲಿ ಹುಟ್ಟಿಕೊಳ್ಳುತ್ತೆ ಇಂಥ ಪ್ರಕರಣ ಆದಂತಹ ಸಂದರ್ಭದಲ್ಲಿ. ಈಗಲೂ ಕೂಡ ಆಗ್ತಾ ಇದೆ. ಸ್ಪಷ್ಟತೆ ಸಿಗ್ಬೇಕಾಗಿರೋದು ಪೊಲೀಸ್ ತನಿಖೆಯಲ್ಲಿ, ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದು. ಹಿಂದೂ ಸಂಘಟನೆಯವರು ಕೂಡ ಈ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೂಕ್ತವಾದ ತನಿಖೆ ಆಗ್ಬೇಕು, ಜೊತೆಗೆ ತಪ್ಪು ಯಾರು ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡೋಣ ಏನ್ ಕ್ರಮ ಆಗುತ್ತೆ, ಏನ್ ತನಿಖೆ ಆಗುತ್ತೆ. ಆಕೆಯ ಕುಟುಂಬದ ಜೊತೆಗೆ ಸಂಘಟನೆಗಳು ನಿಲ್ಲುತ್ತೆ ಅನ್ನೋ ವಿಚಾರವನ್ನ ಅವರ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಬಟ್ ಈಗ ಎಲ್ಲವೂ ನಿಂತಿರೋದು ತನಿಖೆಯ ಮೇಲೆ. ತನಿಖೆಯಲ್ಲಿ ಇದೇ ನೇರವಾದ ಕಾರಣವೋ ಅಥವಾ ಅದರ ಆಚೆಗಿನ ಕಾರಣ ಏನೋ ಅನ್ನೋದು ಗೊತ್ತಾಗಬೇಕಾಗಿದೆ. ಎಷ್ಟು ವಿಚಾರವನ್ನು ನಿಮ್ ಜೊತೆಗೆ ಹಂಚ್ಕೊಳ್ಬೇಕಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಕಂಟೆಂಟ್ ನೋಡಿದಕ್ಕಾಗಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಧನ್ಯವಾದ.